ಎಲ್ಲರಿಗೂ ನಮಸ್ಕಾರ. MK ಮ್ಯಾಥ್ಸ್ಗೆ ಸ್ವಾಗತ. ನನ್ನ ಹೆಸರು ಕಾರ್ತಿಕ್ ಮನ್ಸಾಲಿ. ಸೊ ಲಾಸ್ಟ್ 5 ಮಾರ್ಕ್ಸ್ ಕ್ವಶನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ವಿ ಚಾಪ್ಟರ್ ಮ್ಯಾಟ್ರಿಸಸ್. ಸೊ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸಾಂಪಲ್ NCERT ಎಕ್ಸಾಂಪಲ್ 17th ಕ್ವಶನ್ ಸಾಲ್ವ್ ಮಾಡಿದ್ದೆ. ಸೊ ಅದರಲ್ಲಿ ಬೋತ್ ಅಡಿಷನ್ ಇತ್ತು, ಮಲ್ಟಿಪ್ಲಿಕೇಶನ್ ಇತ್ತು. ಬೋತ್ ಅಡಿಷನ್ ಮಲ್ಟಿಪ್ಲಿಕೇಶನ್ ಯೂಸ್ ಮಾಡಿ ಆ ಕ್ವಶನ್ನ ಸಾಲ್ವ್ ಮಾಡೋಕೆ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಅಂತ ಪ್ರೂವ್ ಮಾಡಬೇಕು. ಸೊ ಈಗ ಸೇಮ್ 5 ಮಾರ್ಕ್ಸ್ ಕ್ವಶನ್ ಸೀರೀಸ್ ಮಾಡ್ತಾ ಇದ್ದೀನಿ, 5 ಮಾರ್ಕ್ಸ್ ಕ್ವಶನ್ನು. ಸೊ ಸೆಕೆಂಡ್ ವಿಡಿಯೋ ಇದು. ಸೆಕೆಂಡ್ ವಿಡಿಯೋದಲ್ಲಿ ಈಗ ನಾವು NCERT ಎಕ್ಸಾಂಪಲ್ 16th ಕ್ವಶನ್ ಮಾಡ್ತಾ ಇದ್ವಿ. ಸೊ ಇದು ಇಂಪಾರ್ಟೆಂಟು. ಟೋಟಲ್ ಈ ಚಾಪ್ಟರಿಂದ 4 ಕ್ವಶನ್ಸ್ ಇದ್ದಾವೆ. 4 ಕ್ವಶನ್ 5 ಮಾರ್ಕ್ಸಿಗೆ ಇಂಪಾರ್ಟೆಂಟ್. ಅವು ಇಷ್ಟು ನೀಟಾಗಿ ಪ್ರಾಕ್ಟೀಸ್ ಮಾಡಿದರೆ ಸೊ ನಾವು ಈಸಿಯಾಗಿ ಒಂದು ಕ್ವಶನ್ ಬರಿಬೋದು. ಓಕೆ, ಸೊ ಈಗ ಸೆಕೆಂಡ್ ಕ್ವಶನಲ್ಲಿ ಎದಕ್ಕೆ ಇದು ಸೆಕೆಂಡ್ ಕ್ವಶನ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಅಂದರೆ, ಸೊ ಇದರಲ್ಲಿ ಓನ್ಲಿ ಮಲ್ಟಿಪ್ಲಿಕೇಶನ್ ಇದೆ ನೋಡ್ರಿ, ಓನ್ಲಿ ಮಲ್ಟಿಪ್ಲಿಕೇಶನ್ ಇದೆ. ಸೊ A ಇಂಟು B ಇಂಟು C ಮತ್ತು A ಇಂಟು B ಇಂಟು C ಅಸೋಸಿಯೇಟಿವ್ ಲಾ ಬಗ್ಗೆ ಕೇಳ್ತಾ ಇದೆ. ಅಸೋಸಿಯೇಟಿವ್ ಲಾ ಅಂತ ಹೇಳಿದೆ ಪ್ರಾಪರ್ಟಿಯಲ್ಲಿ. ಸೊ ಈ ಪ್ರಾಪರ್ಟಿನ ಈಗ ವೆರಿಫೈ ಮಾಡೋಕೆ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಸೇಮ್ ಬರುತ್ತಾ ಈ ಮ್ಯಾಟ್ರಿಕ್ಸ್ ಯೂಸ್ ಮಾಡೋದ್ರಿಂದ ಅಂತ ಕೇಳ್ತಿದ್ದಾರೆ. ಸೊ ಈಗ ವೆರಿಫೈ ಮಾಡೋಕಂದ್ರೆ ಫಸ್ಟ್ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಸಾಲ್ವ್ ಮಾಡಬೇಕು. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ A ಇಂಟು B ಇಂಟು C ಇದೆ, ಈಕ್ವಲ್ಸ್ ಟು A ಇಂಟು B ಇಂಟು C ಈ ಥರ ಇದೆ, ಬ್ರ್ಯಾಕೆಟ್ಸಲ್ಲಿದೆ. ಸೊ ನಮ್ಗೆ ಆಲ್ರೆಡಿ ಗೊತ್ತು ಬ್ರ್ಯಾಕೆಟಲ್ಲಿ A ಇಂಟು B ಇರೋದ್ರಿಂದ ಫಸ್ಟ್ ನಾನು ಬ್ರ್ಯಾಕೆಟಲ್ಲಿರೋದು ಸಾಲ್ವ್ ಮಾಡೋಕಂತ ಹೇಳಿದೆ. ಪ್ರೀವಿಯಸ್ ಕ್ವಶನ್ ಕೂಡ A ಪ್ಲಸ್ B ಇತ್ತು ಬ್ರ್ಯಾಕೆಟಲ್ಲಿ. ಸೊ ಅದನ್ನು ಫಸ್ಟ್ ಸಾಲ್ವ್ ಮಾಡಿದ್ವಿ ಹೌದಾ. ಸೊ ಪ್ರೀವಿಯಸ್ ವೀಡಿಯೋ ನೋಡಿಲ್ಲ, ಪ್ರೀವಿಯಸ್ ಕ್ವಶನ್ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿರಿ. ಸೊ ಪ್ರೀವಿಯಸ್ ವಿಡಿಯೋ 5 ಮಾರ್ಕ್ಸ್ ಕ್ವಶನ್ ಮ್ಯಾಟ್ರಿಕ್ಸ್ ಚಾಪ್ಟರಿಂದ ಸಾಲ್ವ್ ಮಾಡಿರೋದು, ಪ್ಲಸ್ ಫಂಕ್ಷನ್ಸಲ್ಲಿ ಕೂಡ 5 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ಅದು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಿಗುತ್ತೆ. ಓಕೆ, ಸೊ ಈಗ A ಬ್ರ್ಯಾಕೆಟಲ್ಲಿ A ಇಂಟು B ಇದೆ. ಫಸ್ಟ್ ಬ್ರ್ಯಾಕೆಟ್ ಇನ್ಸೈಡ್ ಇರೋದು ಮಾಡ್ಬೇಕಂತ ಹೇಳಿದೆ. ಸೊ ಬ್ರ್ಯಾಕೆಟ್ ಇನ್ಸೈಡ್ ಏನಿದೆ A ಇಂಟು B ಇದೆ. ಸೊ ಅದನ್ನು ಸಾಲ್ವ್ ಮಾಡೋಣ ಫಸ್ಟ್. A ಇಂಟು B ಮಲ್ಟಿಪ್ಲಿಕೇಶನ್ ಗೊತ್ತಲ್ಲ ನಮಗೆ. ಸೊ ಮಲ್ಟಿಪ್ಲಿಕೇಶನ್ ಯೂಸ್ ಮಾಡಿ A ಇಂಟು B ಏನಾಗುತ್ತೆ ಅಂತ ಚೆಕ್ ಮಾಡೋಣ. ಓಕೆ, ಸೊ ಈಗ ಫಸ್ಟ್ A ಇಂಟು B, A B C ಇದೆ ಕ್ವಶನ್ ಇರಲ್ಲೇ ಬರ್ಕೊಂಡಿದ್ದೀನಿ ಸೊಲ್ಯೂಷನಲ್ಲಿ. A ಇಂಟು B ಮಾಡಬೇಕು. ಸೊ A ಮ್ಯಾಟ್ರಿಕ್ಸ್ ಏನು ಬರ್ಕೊಳ್ರಿ, A ಮ್ಯಾಟ್ರಿಕ್ಸ್ ಏನಿದೆ ಅದು ಬರ್ಕೊಳ್ರಿ. 1 1 -1 2 0 3 3 -1 2 3 -1 2 ಇಂಟು B ಮ್ಯಾಟ್ರಿಕ್ಸ್ ಏನಿದೆ ಅದು ಬರೀರಿ. 1 3 0 2 -1 4 -1 4. ಸೊ ಈಗ ಅಬ್ಸರ್ವ್ ಮಾಡಿರಿ, ಇದು ಮಲ್ಟಿಪ್ಲೈ ಮಾಡಬೇಕು. ಆ್ಯಕ್ಚುಲಿ ಮಲ್ಟಿಪ್ಲಿಕೇಶನ್ ಡಿಫೈನ್ ಆಗುತ್ತೆ, ಬಟ್ ಯಾವ ಥರ ಡಿಫೈನ್ ಆಗುತ್ತೆ ಅನ್ನೋದು ನಾವು ತಿಳ್ಕೊಬೇಕು. ಯಾಕಂದರೆ KCET ಪ್ರಿಪೇರ್ ಆಗ್ತಾ ಇರೋದ್ರಿಂದ KCET ಕೂಡ ನಮಗೆ ಇದರಲ್ಲೇ ಕಲ್ತು ಬಿಡಬೇಕು ಆರ್ಡರ್ ಏನು ಬರುತ್ತೆ ಅಂತ. ಯಾಕಂದರೆ ಇದ್ರ ಬೇಸ್ಡ್ ಮೇಲೆ ಈಗ ನೆಕ್ಸ್ಟ್ KCET ಪ್ರಾಬ್ಲಮ್ ಮಾಡ್ತೀವಿ ನಾವು. 5 ಮಾರ್ಕ್ಸ್ ಆದಮೇಲೆ ನಾನು KCET ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಅವಾಗ ನಮಗೆ ಈ ಥರ ಆರ್ಡರ್ ಕೊಟ್ಟು ಫೈಂಡ್ ಮಾಡಂದಾಗ ನಮ್ಗೆ ಮಾಡೋಕ್ಕೆ ಬರಬೇಕು. ಓಕೆ, ಸೊ ಏದು ಆರ್ಡರ್ ಏನಿದೆ ಇಲ್ಲಿ ನೋಡಿ, ಏದು ಆರ್ಡರ್ ಏನಿದೆ ಬರಿತೀನಿ. A ಆರ್ಡರ್ 3/3 ಇದೆ. ಓಕೆ, B ಆರ್ಡರ್ ಏನಿದೆ ನೋಡಿ, 3 ರೋಸ್ ಇದೆ. ಕೌಂಟ್ ಮಾಡಿ ಎಷ್ಟಿದ್ದಾವೆ, 3 ರೋಸ್ ಇದ್ದಾವೆ, 2 ಕಾಲಮ್ಸ್ ಇದಾವೆ. ಸೊ ಇದೇನು ಬರಿತೀನಿ, 3/2 ಅಂತ ಬರಿತೀನಿ. ಸೊ ಮ್ಯಾಚ್ ಆಗ್ತಿದೆನಾ, ಮ್ಯಾಚ್ ಆಗ್ತಿದೆ ನೋಡಿ. ಫಸ್ಟ್ ಮ್ಯಾಟ್ರಿಕ್ಸಿನ ಕಾಲಮ್ಸು, ಸೆಕೆಂಡ್ ಮ್ಯಾಟ್ರಿಕ್ಸಿನ ರೋಸು ಸೇಮ್ ಇರಬೇಕು, ಸೇಮ್ ಇದೆ. ಸೊ ಹಂಗಂದರೆ A B ಡಿಫೈನ್ ಆಗುತ್ತೆ. ಇದು A B ಏನಾಗುತ್ತೆ, ಡಿಫೈನ್ ಆಗುತ್ತೆ. ಡಿಫೈನ್ ಅಂತಂದರೆ ಮಲ್ಟಿಪ್ಲಿಕೇಶನ್ ವರ್ಕ್ ಆಗುತ್ತೆ, ಎಕ್ಸಿಸ್ಟ್ ಆಗುತ್ತೆ ಅಂತ. ಡಿಫೈನ್ ಆದಮೇಲೆ ಇದರದ್ದು ಆರ್ಡರ್ ಹೆಂಗಿರುತ್ತೆ, A Bದು ಆರ್ಡರು ಫಸ್ಟ್ ಲಾಸ್ಟ್ ಮ್ಯಾಚ್ ಮಾಡ್ತೀವಿ ನೋಡಿ. 3 2 ಫಸ್ಟ್ ಮ್ಯಾಟ್ರಿಕ್ಸಿನ ರೋಸು ಸೆಕೆಂಡ್ ಮ್ಯಾಟ್ರಿಕ್ಸಿನ ಕಾಲಮ್ಸು ಸೇರಿ ಇದು ಆರ್ಡರ್ ಆಫ್ A B ಏನಾಗುತ್ತೆ 3/2 ಈ ಶೇಪಲ್ಲಿ ಬರುತ್ತೆ. ಮ್ಯಾಟ್ರಿಕ್ಸ್ 3/2 ಬರುತ್ತೆ. ಸೊ ಇದು ಕೂಡ ಗೊತ್ತಿರಬೇಕು ನಮಗೆ. ಓಕೆ, ಸೊ ಈಗ ಸಾಲ್ವ್ ಮಾಡೋಣ. ಇದು KCET ಪರ್ಪಸ್ಗೆ ಹೇಳಿದ್ದು. ಸೊ ಈಗ ನಾವು ಮಲ್ಟಿಪ್ಲಿಕೇಶನ್ ಸಾಲ್ವ್ ಮಾಡಬೇಕು. 5 ಮಾರ್ಕ್ಸ್ ಕೇಳಿದ್ದಾರೆ ಅಂದರೆ ಡಿಫೈನ್ ಆಗಿರೋಂಥದ್ದೇ ಕೊಟ್ಟಿರ್ತಾರೆ, ಬಟ್ ನಮಗೆ ಯಾವ ಥರ ಡಿಫೈನ್ ಆಗುತ್ತೆ, ಡಿಫೈನ್ ಆದಮೇಲೆ ಮ್ಯಾಟ್ರಿಕ್ಸ್ ಯಾವ ಶೇಪಲ್ಲಿ ಬರುತ್ತೆ, ಯಾವ ಆರ್ಡರ್ ಆಫ್ ಮ್ಯಾಟ್ರಿಕ್ಸಲ್ಲಿ ಬರುತ್ತೆ ಅದು ಗೊತ್ತಿರಬೇಕು. KCETಗೆ ಇದನ್ನೇ ಕೇಳೋದು, ಈ ಥರ ಕ್ವಶನ್ಸು ಕೇಳ್ತಾರೆ ಅದಕ್ಕೆ. ಸೊ ನೆಕ್ಸ್ಟ್ ಈಗ ಹಿಂಗೆ ಸಾಲ್ವ್ ಮಾಡೋಕೆ ಮಲ್ಟಿಪ್ಲಿಕೇಶನ್ ಹೇಳಿದ್ದೆ. ಫಸ್ಟ್ ಇಲ್ಲಿ ನಮ್ಗೆ ಏನು ಬೇಕು, A11 ಬೇಕು. A11 ಅಂತಂದರೆ ಇಲ್ಲಿ ಫಸ್ಟ್ ಎಲಿಮೆಂಟ್ ಪ್ಲೇಸ್ ನೇಮ್ ಏನು A11 ಅಂದರೆ ಫಸ್ಟ್ ರೋ ಫಸ್ಟ್ ಕಾಲಮ್. ಅಂದರೆ ಈಗ ನಾವು ಫಸ್ಟ್ ರೋ ಸೆಲೆಕ್ಟ್ ಮಾಡಬೇಕು. ಫಸ್ಟ್ ರೋ ಫಸ್ಟ್ ಕಾಲಮ್, ಇದು ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಬೇಕು. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ ಟೋಟಲ್ ವ್ಯಾಲ್ಯೂ ಇಲ್ಲಿ ಬರೀಬೇಕು. ಓಕೆ, ಫಸ್ಟ್ ರೋ ಫಸ್ಟ್ ಕಾಲಮ್ ಮುಗಿಯೋವರೆಗೆ ಈ ಪ್ಲೇಸ್ ಬಿಟ್ಟು ಹೋಗಂಗಿಲ್ಲ ನಾವು, ಇದು ಮೇನ್ ಹೌದಾ. ಸೊ ಈಗ ನೋಡಿ, ಫಸ್ಟ್ ರೋ ಫಸ್ಟ್ ಕಾಲಮ, ಫಸ್ಟ್ ಎಲಿಮೆಂಟ್ ಇಂಟು ಮಾಡಬೇಕು, ಮಿಡಲ್ ಎಲಿಮೆಂಟು, ಲಾಸ್ಟ್ ಎಲಿಮೆಂಟು. ಒಂದು ಮ್ಯಾಟ್ರಿಕ್ಸಿನ ರೋ ನೋಡಬೇಕು, ಒಂದು ಮ್ಯಾಟ್ರಿಕ್ಸಿನ ಕಾಲಮ್ ನೋಡಬೇಕು. ಇದರಲ್ಲಿ ಫಸ್ಟ್ ಎಲಿಮೆಂಟ್ಸ್ ಮ್ಯಾಚ್ ಮಾಡಿ ಇಂಟು ಮಾಡಬೇಕು. ಸೆಕೆಂಡ್ ಎಲಿಮೆಂಟ್ ಇಂಟು ಮಾಡಬೇಕು. ಥರ್ಡ್ ಎಲಿಮೆಂಟ್ ಮಲ್ಟಿಪ್ಲೈ ಮಾಡಬೇಕು. ಈ 3 ವ್ಯಾಲ್ಯೂಸ್ನ ಆ್ಯಡ್ ಮಾಡಬೇಕು, ಟೋಟಲ್ ಮಾಡಿದಾಗ ನಮಗೆ A11 ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. A11 ಅಂದರೆ ಫಸ್ಟ್ ರೋ ಫಸ್ಟ್ ಕಾಲಮ್. ಸೊ ಅದಕ್ಕೆ ನಾನು ಫಸ್ಟ್ ರೋ ಮ್ಯಾಟ್ರಿಕ್ಸಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್ ಸೆಲೆಕ್ಟ್ ಮಾಡಿದೆ. ಈಗ ಫಸ್ಟ್ ಮಲ್ಟಿಪ್ಲೈ 1 ಇಂಟು 1 ಏನಾಗುತ್ತೆ, 1 ಆಗುತ್ತೆ, ಅದೇ ಬರುತ್ತೆ. 1 ಇಂಟು 0 0 ಇಂಟು ಎನಿಥಿಂಗ್ 0 ಅಂತ ಹೇಳಿದೆ ಹೌದಾ, 0. ಸೊ ಏನಿರಲಾರ್ದು +0 ಅಂತಲೂ ಬರೀತೇನೆ. -1 ಇಂಟು -1, ಈಗ ನೋಡಿ ಸೈನ್ ಇಂಪಾರ್ಟೆಂಟ್ ಇಲ್ಲಿ ಮಲ್ಟಿಪ್ಲೈ ಮಾಡೋಕ್ಕಾದ್ರೆ. ಮೈನಸ್ ಇಂಟು ಮೈನಸ್ ಏನು ಪ್ಲಸ್, 1 ಇಂಟು 1 ಏನು 1. ಸೊ ಆನ್ಸರ್ ಏನು ಬಂತು, +1 ಬಂತು. ಸೊ +1 ಬರುತ್ತೆ. ಸೊ +1. ಸೊ A ಇಂಟು B ಮಾಡ್ತಾ ಇದ್ದೀನಿ. ಫಸ್ಟ್ ರೋ ಫಸ್ಟ್ ಕಾಲಮ್ ಮುಗಿತೀವಿ. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡ್ತೀನಿ. ಇದು ಸೆಕೆಂಡ್ ಕಾಲಮ್ ಇಲ್ಲಿದೆಲ್ಲ ಇದು ಸೇಮ್. ಮತ್ತು ಫಸ್ಟ್ ಮಿಡಲ್ ಲಾಸ್ಟ್ 1 ಇಂಟು 3 3. ನೆಕ್ಸ್ಟ್ 1 ಇಂಟು 2 2.
ಸೊ +2 ಬಂತು +2 -1 ಇಂಟು 4 ನೋಡಿ -1 ಇದೆ ಇಲ್ಲಿ +4 ಇದೆ, ಒಂದ್ರಲ್ಲಿ ಮೈನಸ್ ಇದೆ ಒಂದ್ರಲ್ಲಿ ಪ್ಲಸ್ ಇದೆ, ಇಂಟು ಮಾಡಿದಾಗ ಏನದು ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, 1 ಇಂಟು 4 ಏನಾಗುತ್ತೆ 4 ಆಗುತ್ತೆ. ಸೊ -1 ಇಂಟು 4 -4 ಅದನ್ನೇ ಬರೀತೀನಿ -4 ಮುಗೀತು. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮುಗೀತು. ಈಗ ನೆಕ್ಸ್ಟ್ ಇಲ್ಲಿ ಆ್ಯಕ್ಚುಲಿ ಏನು ಬರಬೇಕು, ಫಸ್ಟ್ ರೋ ಥರ್ಡ್ ಕಾಲಮ್ ಬರಬೇಕು. ಫಸ್ಟ್ ರೋ ಥರ್ಡ್ ಕಾಲಮ್ ಇಲ್ಲ, ಇಲ್ಲಿ A13 ಬರೋಕ್ಕೆ ಚಾನ್ಸೇ ಇಲ್ಲ ಈ ಮ್ಯಾಟ್ರಿಕ್ಸಲ್ಲಿ. A11 A12 ಅಷ್ಟೇ ಮುಗೀತು ಫಸ್ಟ್ ರೋ ಅಲ್ಲಿ, ಯಾಕಂದರೆ ಇರೋದೇ 2 ಕಾಲಮ್ಸ್ ಅಲ್ಲ, ಇಲ್ಲಿಗೆ ಎಂಡ್ ಆಯ್ತು. ಈಗ ನೆಕ್ಸ್ಟ್ ಕಾಲಮ್ಸ್ ಮುಗ್ದಿರೋದಕ್ಕೆ ನೆಕ್ಸ್ಟ್ ರೋ ಶಿಫ್ಟ್ ಆಗ್ತೀನಿ. ಸೆಕೆಂಡ್ ರೋ ಏನಿದೆ 2 0 3 ಇದ್ರ ಮೇಲೆ ಫೋಕಸ್ ಮಾಡ್ತೀನಿ ಈಗ. ಅಂದರೆ ಇನ್ನೇನಿದು ಸೆಕೆಂಡ್ ರೋ ಇದೇನಿದು ಫಸ್ಟ್ ಕಾಲಮ್ A21 ಹೌದಾ, A21 ಎಲ್ಲಿ ಬರಬೇಕು, ಇಲ್ಲಿ ನೆಕ್ಸ್ಟ್ ಇಲ್ಲಿ ಬರಿಬೇಕು ನಾವು A21, ಇದು ಸೆಕೆಂಡ್ ಎಲಿಮೆಂಟ್ ಪ್ಲೇಸ್ ಇದೆ. ಸೊ ಸೆಕೆಂಡ್ ರೋ ಫಸ್ಟ್ ಕಾಲಮಿಗೆ ಮತ್ತೆ ಸೇಮ್ ಫಸ್ಟ್ ಮಿಡಲ್ ಲಾಸ್ಟ್ 2 ಇಂಟು 1 2 0 ಇಂಟು 0 0 3 ಇಂಟು -1 -3 ನೋಡಿ -3. ಸೊ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಆಯ್ತು. ಈಗ ನೆಕ್ಸ್ಟ್ ಏನು ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ಸ್ ಮುಗಿಯೋವರೆಗೆ ರೋ ಬಿಡಂಗಿಲ್ಲ, ನಾವು ರೋ ಫಿಕ್ಸ್ ಮಾಡಿಬಿಟ್ಟಿರ್ತೀವಿ. ಓಕೆ, ಸೆಕೆಂಡ್ ರೋ ಸೆಕೆಂಡ್ ಕಾಲಮಲ್ಲಿ ಇಲ್ಲಿ ಬರಿಬೇಕು. ಸೊ 2 ಇಂಟು 3 6 0 ಇಂಟು 2 0 ಸೊ +0 3 ಇಂಟು 4 12 ಸೊ +12 ಇದು ಮುಗೀತು. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಆಯ್ತು. ನೆಕ್ಸ್ಟ್ ನೋಡಿ ಥರ್ಡ್ ಕಾಲಮ್ ಇಲ್ಲ, ಮುಗೀತು, ಇಲ್ಲಿ ರೋ ಯೂಸ್ ಆಗಲ್ಲ. ಈಗ ನೆಕ್ಸ್ಟ್ ಥರ್ಡ್ ರೋಗೆ ಬರ್ತೀವಿ, ಇಲ್ಲಿ ಥರ್ಡ್ ರೋ ಇಲ್ಲಿದೆ. ಸೊ ಈಗ ಮತ್ತೆ ಥರ್ಡ್ ರೋ ಫಸ್ಟ್ ಕಾಲಮ್ ಮತ್ತೆ ಸೇಮ್ 3 ಇಂಟು 1 3 ಫಸ್ಟ್ನೇದು ಮ್ಯಾಚ್ ಮಾಡಬೇಕು. -1 ಇಂಟು 0 0 ಸೊ 0 ನಾನು ಪ್ಲಸ್ಸೇ ಬರೆದು ಬಿಡ್ತೀನಿ, ಫಿಕ್ಸ್ ಮಾಡಿಬಿಡ್ತೀನಿ. ಓಕೆ, 0 ಯಾವ ಸೈನನ್ನು ಬರಿಬೋದು, ಅದಕ್ಕೆ -1 ಇಂಟು 0 0 2 ಇಂಟು -1 -2 ಸೊ ಇದು -2 ಆಯಿತು. ಓಕೆ, ನೆಕ್ಸ್ಟ್ ಈಗ ಮತ್ತೆ ಥರ್ಡ್ ರೋ ಸೆಕೆಂಡ್ ಕಾಲಮ್ ಏನಾಗುತ್ತೆ, ಥರ್ಡ್ ರೋ ಸೆಕೆಂಡ್ ಕಾಲಮ್ 3 ಇಂಟು 3 ಫಸ್ಟ್ 3 ಇಂಟು 3 9 -1 ಇಂಟು 2 ಸೊ ಇದೇನಾಗುತ್ತೆ -2 2 ಇಂಟು 4 8 ಆಗುತ್ತೆ. ಸೊ ಇದು 8 ಸೊ ಈ ಥರ ಬರ್ಕೊಂಡು ಇದು ಸಾಲ್ವ್ ಮಾಡಿರಿ, ಆ್ಯಡ್ ಮಾಡ್ರಿ ಅಷ್ಟೆ. 1 + 1 2 ಆ್ಯಡ್ ಮಾಡ್ರಿ ಅಷ್ಟೆ. 3 + 2 5 5 - 4 1 ನೆಕ್ಸ್ಟ್ 2 - 3 ಅಂತೆ, ಒಂದು ಪ್ಲಸ್ ಐತೆ ಒಂದು ಮೈನಸ್ ಐತೆ, ಸಬ್ಟ್ರಾಕ್ಟ್ ಮಾಡಬೇಕು. ಬಿಗ್ಗರ್ ನಂಬರ್ ಮೈನಸ್ ಇರೋದಕ್ಕೆ ಆನ್ಸರ್ ಮೈನಸ್ನಾಗ ಬರುತ್ತೆ. ಸೊ 3 ಅಲ್ಲಿ 2 ಹೋದ್ರೆ 1 -1 ಆಗುತ್ತೆ, -1 6 12 ಆ್ಯಡ್ ಮಾಡಿರಿ 18 3 - 2 3 - 2 ಅಂದರೆ 1 ಆಗುತ್ತೆ. 9 ಅಲ್ಲಿ 2 ಮೈನಸ್ ಮಾಡಬೇಕು 7 ಆಯಿತು, 7 8 ಆ್ಯಡ್ ಮಾಡಬೇಕು 15 ಆಯಿತು, ಇದು 15. ಸೊ ಇದು ಬಂತು ನಮಗೆ ಆನ್ಸರ್. ಸೊ A ಇಂಟು B ಬಂತು. ಇವಾಗ AB ವ್ಯಾಲ್ಯೂ ಫೈಂಡ್ ಮಾಡಿದ್ವಿ, ಥಿಂಕ್ ಮಾಡಿ ನೋಡ್ರಿ, AB ಫೈಂಡ್ ಮಾಡಿದ್ವಿ. AB ಇಂಟು ಏನು ಮಾಡ್ಬೇಕು, ಈಗ ನೆಕ್ಸ್ಟ್ C ಮಾಡಬೇಕು. C ನೋಡ್ರಿ ಯಾವ ಸೈಡ್ ಇದೆ, C ಯಾವ ಸೈಡ್ ಮಲ್ಟಿಪ್ಲೈ ಮಾಡ್ತಿದ್ವಿ ಹಂಗೆ ಕ್ವಶನಲ್ಲಿ ಯಾವ ಸೈಡ್ C ಯಾವ ಸೈಡ್ ಮಲ್ಟಿಪ್ಲೈ ಮಾಡ್ತೀವಿ, ರೈಟ್ ಸೈಡಿಂದ ಮಲ್ಟಿಪ್ಲೈ ಮಾಡ್ಯಾರ, ಹಂಗೆ ಮಲ್ಟಿಪ್ಲೈ ಫಸ್ಟ್ AB ಮ್ಯಾಟ್ರಿಕ್ಸು ಆಮೇಲೆ C ಮ್ಯಾಟ್ರಿಕ್ಸ್, ಉಲ್ಟಾ ಎಲ್ಲ ಮಾಡೋಂಗಿಲ್ಲ ಮಲ್ಟಿಪ್ಲಿಕೇಶನ್ ಬಂದಾಗ. ಕ್ವಶನಲ್ಲಿ ಯಾವ ಫಾರ್ಮೆಟಲ್ಲಿ ಇದೆನೋ ನಾವು ಅದೇ ಥರ ಸಾಲ್ವ್ ಮಾಡಿ ಸೋ ಮಾಡಬೇಕು. ಓಕೆ, AB ಆದಮೇಲೆ C ಹೌದಾ, ಫಸ್ಟ್ AB ಮ್ಯಾಟ್ರಿಕ್ಸ್ ಬರೀಬೇಕು ಆಮೇಲೆ C ಮ್ಯಾಟ್ರಿಕ್ಸ್ ಬರೀಬೇಕು. ಸೊ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಈಗ ಏನು ಬರೀತೀನಿ ನೋಡಿರಿ, AB ಇಂಟು C AB ಇಂಟು C ಸಾಲ್ವ್ ಮಾಡಬೇಕು. ಓಕೆ, AB ಇಂಟು C ಸಾಲ್ವ್ ಮಾಡಿದರೆ ನಮಗೆ ಈಗ LHS ಬರುತ್ತೆ. ಸೊ LHS ಈಗ ಸಾಲ್ವ್ ಮಾಡಿ AB ಇಂಟು C ಮಾಡಬೇಕಲ್ಲ. ಸೊ AB ಮ್ಯಾಟ್ರಿಕ್ಸ್ ಇಲ್ಲಿ ಬಂದಿದೆಲ್ಲ, AB ಮ್ಯಾಟ್ರಿಕ್ಸ್ ಬರ್ತೀನಿ ನೋಡಿರಿ, ಇಲ್ಲಿದೆಲ್ಲ AB ಮ್ಯಾಟ್ರಿಕ್ಸ್ 2 1 -1 18 1 15 AB ಫಸ್ಟ್ ಬರ್ಕೊಂಡು, ಯಾಕಂದರೆ ಕ್ವಶನಲ್ಲಿ LHS ಅಲ್ಲಿ ಹಂಗೆ ಇದೆ. AB ಇಂಟು C AB ಆದಮೇಲೆ C ಇದೆ. ಸೊ ಅದಕ್ಕೆ ಫಸ್ಟ್ AB ಫೈಂಡ್ ಮಾಡಿದ್ವಲ್ಲ ಅದು ಬರ್ಕೊಂಡಿನಿ, ಇಂಟು C ಕ್ವಶನಲ್ಲಿ ಇದೆ ಅಲ್ಲ. ಸೊ C ಕ್ವಶನಲ್ಲಿ ಏನಿದೆ ಅದು ಬರ್ತೀನಿ ಹೌದಾ. ಸೊ C ನೋಡಿರಿ ಕ್ವಶನಲ್ಲಿ ಏನಿದೆ 1 2 3 -4 2 0 -2 1 ಇದೆ ಹೌದಾ. ಸೊ ಅದೇ ಬರ್ತಿದ್ದೀನಿ 1 2 3 -4 2 0 -2 1. ಸೊ ಈಗ ಫಸ್ಟ್ CT ಪರ್ಪಸ್ಗೋಸ್ಕರ ಆರ್ಡರ್ ಚೆಕ್ ಮಾಡಿರಿ, ಎಷ್ಟಿದೆ 1 2 3 ರೋಸ್ ಇದ್ದಾವೆ 2 ಕಾಲಮ್ಸ್ ಇದ್ದಾವೆ, ಇದು 2 ರೋಸ್ ಇದ್ದಾವೆ 1 2 3 4 ಕಾಲಮ್ಸ್ ಇದ್ದಾವೆ, 4 ಕಾಲಮ್ಸ್ ಇದಾವೆ. ಇನ್ನು 2 ಮ್ಯಾಚ್ ಆಯ್ತು ನೋಡಿರಿ, ಫಸ್ಟ್ ಮ್ಯಾಟ್ರಿಕ್ಸಿನ ಕಾಲಮ್ಸು ಸೆಕೆಂಡ್ ಮ್ಯಾಟ್ರಿಕ್ಸಿನ ರೋಸು ಮ್ಯಾಚ್ ಆಗ್ತಿದೆ. ಸೊ ಡಿಫೈನ್ ಆಗುತ್ತೆ. ಅಂದರೆ ಇದಿಷ್ಟು ಟೋಟಲ್ ಮಾಡಿದ್ಮೇಲೆ ನಮ್ಗೆ ಎಂಥ ಮ್ಯಾಟ್ರಿಕ್ಸ್ ಬರುತ್ತೆ, 3/4 ಮ್ಯಾಟ್ರಿಕ್ಸ್ ಬರುತ್ತೆ. ಇದಿಷ್ಟು ಸಾಲ್ವ್ ಮಾಡಿದ್ಮೇಲೆ ನಮ್ಗೆ ಎಂಥ ಮ್ಯಾಟ್ರಿಕ್ಸ್ ಬರುತ್ತೆ, 3/4 3 ರೋಸ್ 4 ಕಾಲಮ್ ಇರೋಂಥ ಮ್ಯಾಟ್ರಿಕ್ಸ್ ಬರುತ್ತೆ. ಓಕೆ, ಈಗ ಅದನ್ನು ಚೆಕ್ ಮಾಡೋಣ, ಅದು ಯಾವ ಥರ ಬರುತ್ತೆ ಅಂತ ಈಗ ನಾವು ಸಾಲ್ವ್ ಮಾಡಿ ವೆರಿಫೈ ಮಾಡ್ಬೇಕು. ಸೊ ಈಗ ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಿರಿ. ಸೊ ಇದೇನಾಯ್ತು ಈಗ ನೋಡಿ, ಸೇಮ್ ಫಸ್ಟ್ ರೋ ಫಸ್ಟ್ ಕಾಲಮ್, ಸೇಮ್ ಲಾಜಿಕ್. ಇಲ್ಲೇನು A11 ಅಲ್ಲ, ಫಸ್ಟ್ ರೋ ಫಿಕ್ಸ್ ಮಾಡಿಬಿಟ್ಟಿನಿ. ಈಗ ಏನು ಮಾಡ್ತಾ ಹೋಗ್ಬೇಕು, ಫಸ್ಟ್ ರೋ ಯೂಸ್ ಮಾಡಿಕೊಂಡು ಫಸ್ಟ್ ಕಾಲಮ್ ಸೆಕೆಂಡ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಫಸ್ಟ್ ರೋ ಥರ್ಡ್ ಕಾಲಮ್ ಫಸ್ಟ್ ರೋ ಫೋರ್ತ್ ಕಾಲಮ್ ಮುಗಿಯೋವರೆಗೆ ಫಸ್ಟ್ ರೋ ಹಂಗೆ ಫಿಕ್ಸ್ ಮಾಡೋಕೆ. ಅವಾಗ ಏನು ಬರ್ತವೆ ನಮ್ಮ ವ್ಯಾಲ್ಯೂಸ್ ಇಲ್ಲಿ ಬರ್ತಾ ಹೋಗ್ತವೆ. A11 A12 A13 A14 4ವರೆಗೆ ಯಾಕೆ ಬರುತ್ತೆ, 4 ಕಾಲಮ್ಸ್ ಅದಾವೆ. ಅದಕ್ಕೆ ಕಾಲಮ್ಸ್ ಫಿನಿಶ್ ಆದಮೇಲೆ ಮತ್ತೆ ನೆಕ್ಸ್ಟ್ ಸೆಕೆಂಡ್ ರೋಗೆ ಬರ್ಬೇಕು. ಆ ಥರ ಕಾಲಮ್ಸ್ ಮುಗಿಯೋವರೆಗೆ ಆ ರೋ ಫಿಕ್ಸ್ ಅದು. ಸೊ ಈಗ ಫಸ್ಟ್ ರೋ ಫಿಕ್ಸ್ ಮಾಡಿಬಿಟ್ಟಿನಿ. ಈಗ ಫಸ್ಟ್ ಕಾಲಮ್ ಮಾಡ್ತೀನಿ, ಫಸ್ಟ್ ಲಾಸ್ಟ್. ಓಕೆ, 2 ಇಂಟು 1 2
1 ಇಂಟು 2 2 ಸೊ ಪ್ಲಸ್ 2 ಆ್ಯಡ್ ಮಾಡಬೇಕು ಏನು ಬರುತ್ತೋ ವ್ಯಾಲ್ಯೂ ಆ್ಯಡ್ ಮಾಡ್ತಾ ಹೋಗ್ಬೇಕು. ಇದು ಫಸ್ಟ್ ರೋ ಫಸ್ಟ್ ಕಾಲಮ್ ಐತಿ. ಈಗ ನೆಕ್ಸ್ಟ್ ನೋಡಿ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಫೋಕಸ್ ಮಾಡಿ 2 ಇಂಟು 2 4 1 ಇಂಟು 0 0 ಪ್ಲಸ್ 0 ಫಸ್ಟ್ ರೋ ಸೆಕೆಂಡ್ ಕಾಲಮ್ ಆಯಿತು. ಫಸ್ಟ್ ರೋ ಥರ್ಡ್ ಕಾಲಮ್ ನೋಡ್ರಿ ಫಸ್ಟ್ ರೋ ಥರ್ಡ್ ಕಾಲಮ್ 2 ಇಂಟು 3 6 1 ಇಂಟು -2 -2 ಪ್ಲಸ್ ಬಂದರೆ ಪ್ಲಸ್ ಮೈನಸ್ ಬಂದರೆ ಮೈನಸ್. ಸೊ ವ್ಯಾಲ್ಯೂ ಟೋಟಲ್ ವ್ಯಾಲ್ಯೂ ಬರಿತಾ ಹೋಗ್ಬೇಕು ನಮಗೆ ಅಷ್ಟೇ. ಫಸ್ಟ್ ರೋ ಥರ್ಡ್ ಕಾಲಮ್ ಆಯಿತು. ಫಸ್ಟ್ ರೋ ಫೋರ್ತ್ ಕಾಲಮ್ ನೋಡಿ ಫಸ್ಟ್ ರೋ ಫೋರ್ತ್ ಕಾಲಮ್ ಏನಿದೆ 2 ಇಂಟು -4 ಅಂತೆ. 2 ಇಂಟು -4 ಅಂದರೆ -8 4 ಇಂಟು 8 ಮೈನಸ್ ಇದೆ -8 1 ಇಂಟು 1 1 ಸೊ +1 ಮುಗೀತು. ಫಸ್ಟ್ ರೋ ಫಸ್ಟ್ ಕಾಲಮ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಫಸ್ಟ್ ರೋ ಥರ್ಡ್ ಕಾಲಮ್ ಫಸ್ಟ್ ರೋ ಫೋರ್ತ್ ಕಾಲಮ್ ಫಸ್ಟ್ ರೋ ಈಗ ಫಿನಿಶ್ ಆಯ್ತು. ಸೊ ಈಗ ಮೇಲೆ ಕಾಲಮ್ಸ್ ಫಿನಿಶ್ ಆಯ್ತಲ್ಲ ನೆಕ್ಸ್ಟ್ ಸೆಕೆಂಡ್ ರೋಗೆ ಸೆಕೆಂಡ್ ರೋನ್ ಫಿಕ್ಸ್ ಮಾಡ್ಬೇಕು. ಈಗ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಮತ್ತೆ ಸೇಮ್ -1 ಇಂಟು 1 -1 18 ಇಂಟು 2 ಪ್ಲಸ್ 36 ಪಾಸಿಟಿವ್ನೇ ಬರ್ತಿದೆ ಅಲ್ಲ 36. ನೆಕ್ಸ್ಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮಿಗೆ -1 ಇಂಟು 2 -2 18 ಇಂಟು 0 0 ಪ್ಲಸ್ 0. ನೆಕ್ಸ್ಟ್ ಸೆಕೆಂಡ್ ರೋ ಥರ್ಡ್ ಕಾಲಮಿಗೆ -1 ಇಂಟು 3 -3 18 ಇಂಟು -2 ಅಂತೆ. ಅಂದರೆ ಏನಾಗುತ್ತೆ ನೆಗೆಟಿವ್ನಾಗ ಬರುತ್ತೆ -36 ಪ್ಲಸ್ ಇಂಟು ಮೈನಸ್ ಒಂದರಲ್ಲಿ ಮೈನಸ್ ಇತ್ತಂದ್ರೆ ಮೈನಸ್ ಬರೀಬೇಕು ಇಂಟು ಅಲ್ಲ ಅದಕ್ಕೆ 18 ಇಂಟು 2 36 ಅಂತಾರೆ. ಸೆಕೆಂಡ್ ರೋ ಫೋರ್ತ್ ಕಾಲಮ್ -1 ಇಂಟು -4 ಮೈನಸ್ ಐತೆ ಇಲ್ಲ ಹೌದಾ ಇಲ್ಲಿ ನೋಡಿ -1 ಇಂಟು -4 ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು 4 4 ಸೊ ಪಾಸಿಟಿವ್ ಆಯ್ತು 4. ನೆಕ್ಸ್ಟ್ 18 ಇಂಟು 1 ಸೊ +18 ಈಗ ನೋಡಿ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಸೆಕೆಂಡ್ ರೋ ಥರ್ಡ್ ಕಾಲಮ್ ಸೆಕೆಂಡ್ ರೋ ಫೋರ್ತ್ ಕಾಲಮ್ ಫಿನಿಶ್ ಆಯಿತು. ನೆಕ್ಸ್ಟ್ ಈಗ ಥರ್ಡ್ ರೋ ಫಿಕ್ಸ್ ಮಾಡಬೇಕು. ಥರ್ಡ್ ರೋ ಫಸ್ಟ್ ಕಾಲಮ್ 1 ಇಂಟು 1 1 15 ಇಂಟು 2 30 ಸೊ +30 ಇದೆ. ನೆಕ್ಸ್ಟ್ ಫಸ್ಟ್ ಥರ್ಡ್ ರೋ ಸೆಕೆಂಡ್ ಕಾಲಮ್ 1 ಇಂಟು 2 2 15 ಇಂಟು 0 0 ಸೊ ಇದು +0. ನೆಕ್ಸ್ಟ್ ಥರ್ಡ್ ರೋ ಥರ್ಡ್ ಕಾಲಮ್ 1 ಇಂಟು 3 3 15 ಇಂಟು -2 15 ಇಂಟು -2 15 ಇಂಟು -2 ಏನಾಗುತ್ತೆ -30 ಓಕೆ 15 ಇಂಟು -2. ನೆಕ್ಸ್ಟ್ ಥರ್ಡ್ ರೋ ಫೋರ್ತ್ ಕಾಲಮ್ 1 ಇಂಟು -4 15 ಇಂಟು 1 15 ಇಂಟು 1 ಸೊ ಈಗ ಸಾಲ್ವ್ ಮಾಡಿದ್ವಿ. ಇಲ್ಲಿ ಇದೇನಿದು ಥರ್ಡ್ ರೋ ಫಸ್ಟ್ ಕಾಲಮ್ ಥರ್ಡ್ ರೋ ಸೆಕೆಂಡ್ ಕಾಲಮ್ ಥರ್ಡ್ ರೋ ಥರ್ಡ್ ರೋ ಫೋರ್ತ್ ಕಾಲಮ್ ಇದಿಷ್ಟು ಬಂತು. ಈಗ ಇದಿಷ್ಟು ಆ್ಯಡ್ ಮಾಡಿದರೆ ಏನಾಗುತ್ತೆ ನೋಡ್ರಿ ಇದೇ LHS. ಇದು ಮ್ಯಾಟ್ರಿಕ್ಸ್ ಏನಾಗುತ್ತೆ ಈಗ 2 + 2 4 4 + 0 4 6 - 2 4 -8 + 7 ಅಂದರೆ -7 36 - 1 ಅಂದರೆ 35 -2 + 0 ಅಂದರೆ -2 -3 -36 ಅಂದರೆ -39 4 + 18 ಅಂತೆ 18 4 ಆ್ಯಡ್ ಮಾಡಬೇಕು 22. ನೆಕ್ಸ್ಟ್ 1 + 30 31 2 + 0 2 3 - 30 27 ಬಿಗ್ಗರ್ ನಂಬರ್ 30 ಇರೋದಕ್ಕೆ -27 -4 + 15 15 - 4 ಅಂದರೆ 11 15 - 4 ಅಂದರೆ 11. ಇದೇನಿದೆ ಇದು ಯಾರು ನೋಡ್ರಿ ಆರ್ಡರ್ ನೋಡ್ರಿ 3 ರೋಸ್ ಇದ್ದಾವೆ 4 ಕಾಲಮ್ಸ್ ಇದೆ. ಇಲ್ಲಿ ಬಂತಲ್ಲ 3 ರೋಸ್ 4 ಕಾಲಮ್ ಸೊ ಮ್ಯಾಚ್ ಆಗ್ತಿದೆ. ಸೊ ಇದು ನಮಗೆ LHS ಬಂತು. RHS ಸಾಲ್ವ್ ಮಾಡಿದಾಗ ಕೂಡ ಇದೇ ಫಾರ್ಮೆಟಲ್ಲಿ ಬರ್ಬೇಕು ನಮಗೆ. RHS ಇದೇ ಫಾರ್ಮೆಟಲ್ಲಿ ಬಂದರೆ ನಾವು ವೆರಿಫೈ ಮಾಡ್ದಂಗೆ ಆಯಿತು. ಸೊ ಸೇಮ್ ಈಗ ಹೆಂಗೆ AB ಇಂಟು C ಮಾಡಿದ್ವೋ ಅದೇ ಥರ ಏನು ಮಾಡ್ಬೇಕು ನೋಡ್ರಿ ಫಸ್ಟ್ BC ಮಲ್ಟಿಪ್ಲೈ ಮಾಡ್ಕೋಬೇಕು ಒಂದು ಮ್ಯಾಟ್ರಿಕ್ಸ್ ಬರುತ್ತೆ. A ಇಂಟು BC ಮಾಡೋಕೆ ಫಸ್ಟ್ A ಮ್ಯಾಟ್ರಿಕ್ಸ್ ಬರೀಬೇಕು ಆಮೇಲೆ BC ಮ್ಯಾಟ್ರಿಕ್ಸ್ ಬರೀಬೇಕು. ಅದು ಸಾಲ್ವ್ ಮಾಡಿದಾಗ ನಮ್ಗೆ ಏನು ಬರುತ್ತೆ RHS ಬರುತ್ತೆ. ಈಗ ನೆಕ್ಸ್ಟ್ RHS ಸಾಲ್ವ್ ಮಾಡೋಣ. ನೆಕ್ಸ್ಟ್ RHS ಸೊ ಈಗ RHS ಫೈಂಡ್ ಮಾಡ್ಬೇಕಂದ್ರೆ ಫಸ್ಟ್ BC ಫೈಂಡ್ ಮಾಡಬೇಕು ಹೌದಾ. ಸೊ ಇಲ್ಲೇನಿದೆ ನೋಡಿ ಈಗ RHS ಪಾರ್ಟ್ A ಇಂಟು BC ಫೈಂಡ್ ಮಾಡ್ಬೇಕಂದ್ರೆ ಸೊ ನಾವು ಬ್ರ್ಯಾಕೆಟಲ್ಲಿರೋದು ಫಸ್ಟ್ ಫೈಂಡ್ ಮಾಡ್ಬೇಕಂತ ಹೇಳಿದ್ದೆ. ಸೊ ಬ್ರ್ಯಾಕೆಟಲ್ಲಿ BC ಮ್ಯಾಟ್ರಿಕ್ಸ್ ಫೈಂಡ್ ಮಾಡ್ಕೊಂಡು ಆಮೇಲೆ A ಇಂಟು BC ಮಾಡೋಣ ಸಾಲ್ವ್. ಸೊ ಹಿಂಗಂದ್ರೆ ಫಸ್ಟ್ ಏನು ಮಾಡ್ಬೇಕು ನಾವು BC. ಸೊ ಈಗ B ಇಂಟು C B ಮ್ಯಾಟ್ರಿಕ್ಸ್ ಇದು B ಇಂಟು C ಅಂತ ಬರ್ಕೊಂಡೀನಿ ನೋಡಿ. ಸೊ B ಮ್ಯಾಟ್ರಿಕ್ಸ್ ಏನಿದೆ ಇದು B ಮ್ಯಾಟ್ರಿಕ್ಸು ಇಂಟು C ಮ್ಯಾಟ್ರಿಕ್ಸ್ ಇವೆರಡು ಮ್ಯಾಟ್ರಿಕ್ಸ್ ಬರ್ಕೊಂಡಿದ್ದೆ. ಸೊ B ಇಂಟು C. ಸೊ ಈಗ Bದು ಆರ್ಡರ್ ಏನಿದೆ ನೋಡಿ Bದು ಏನಿದೆ 3 ರೋಸ್ ಇದ್ದಾವೆ 2 ಕಾಲಮ್ಸ್ ಇದ್ದಾವೆ. ಇದು 2 ರೋಸ್ ಇದ್ದಾವೆ 4 ಕಾಲಮ್ಸ್ ಇದ್ದಾವೆ. ಸೊ ಆಲ್ 2 2 ಮ್ಯಾಚ್ ಆಗ್ತಿದೆ. ಮತ್ತು ಇದು ಆರ್ಡರ್ ಏನು ಬರುತ್ತೆ 3/4 ಫಾರ್ಮೆಟ್ನಾಗ ಬರುತ್ತೆ. ಇದು ಆರ್ಡರ್ ಹೆಂಗೆ ಬರುತ್ತೆ ಸಾಲ್ವ್ ಮಾಡಿದ್ಮೇಲೆ 3/4 ಫಾರ್ಮೆಟ್ನಾಗ ಬರಬೇಕು. ಅಂದರೆ 3 ರೋಸ್ ಇರಬೇಕು 4 ಕಾಲಮ್ಸ್ ಇರಬೇಕು. ಓಕೆ ಸೇಮ್ ಈಗ ಪ್ರೀವಿಯಸ್ ಮಾಡಿದ್ವಲ್ಲ ಅದೇ ಫಾರ್ಮೆಟಲ್ಲಿ ಬರುತ್ತೆ. ಸೊ ಈಗ ಏನಾಯ್ತು ನೋಡಿ ಸೇಮ್ ಫಸ್ಟ್ ರೋ ಫಸ್ಟ್ ಕಾಲಮ್. ಸೊ ಫಸ್ಟ್ ರೋ ಫಿಕ್ಸ್ ಮಾಡ್ಕೊಂಡಿನಿ ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್ ಥರ್ಡ್ ಕಾಲಮ್ ಫೋರ್ತ್ ಕಾಲಮ್ ಮಾಡಬೇಕು. ಸೊ ಈಗ ಫಸ್ಟ್ ರೋ ಫಸ್ಟ್ ಕಾಲಮ್ ಫಸ್ಟ್ ನಂಬರ್ಗೆ ಸೆಕೆಂಡ್ ನಂಬರ್ಗೆ ಓಕೆ 1 ಇಂಟು 1 1
3 ಇಂಟು 2 6 ಪ್ಲಸ್ 6. ಸೊ ಇದಾಯಿತು ಫಸ್ಟ್ ರೋ ಸೆಕೆಂಡ್ ಕಾಲಮ್. ಈಗ 1 ಇಂಟು 2 2, 3 ಇಂಟು 0 0, 2 ಪ್ಲಸ್ 0. ನೆಕ್ಸ್ಟ್ ಫಸ್ಟ್ ರೋ ಥರ್ಡ್ ಕಾಲಮ್ 1 ಇಂಟು 3 3, 3 ಇಂಟು -2 -6 ಆಗುತ್ತೆ, -6. ನೆಕ್ಸ್ಟ್ ಫಸ್ಟ್ ರೋ ಫೋರ್ತ್ ಕಾಲಮ್ 1 ಇಂಟು -4 -4, 3 ಇಂಟು 1 ಪ್ಲಸ್ 3. ನೆಕ್ಸ್ಟ್ ಫಸ್ಟ್ ರೋ ಮುಗೀತಿಗೆ, ಯಾಕಂದರೆ ಫಸ್ಟ್ ಕಾಲಮ್ ಮಾಡಿದ್ವಿ, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್, ಫೋರ್ತ್ ಕಾಲಮ್ ಎಲ್ಲ ಫಿನಿಶ್ ಮಾಡಿದ್ವಿ. ಈಗ ನೆಕ್ಸ್ಟ್ ಸೆಕೆಂಡ್ ರೋಗೆ ಬರ್ಬೇಕು. ಈಗ ಸೆಕೆಂಡ್ ರೋ ಫಸ್ಟ್ ಕಾಲಮ್ 0 ಇಂಟು 1 0, 2 ಇಂಟು 2 4 ಪ್ಲಸ್ 4 ಅಂತ ಬರೀತೀನಿ. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 0 ಇಂಟು 2 0, 2 ಇಂಟು 0 0, 2 0 ಬಂತು. ಸೊ 0 ಪ್ಲಸ್ 0. ಸೆಕೆಂಡ್ ರೋ ಥರ್ಡ್ ಕಾಲಮ್ 0 ಇಂಟು 3 0, 2 ಇಂಟು -2 -4. ಸೊ ಇದೇನಾಗುತ್ತೆ 0 -4 ಆಯಿತು. ನೆಕ್ಸ್ಟ್ ಸೆಕೆಂಡ್ ರೋ ಫೋರ್ತ್ ಕಾಲಮ್ 0 ಇಂಟು -4 0, 2 ಇಂಟು 1 2. ಸೊ 0 ಪ್ಲಸ್ 2 ಪಾಸಿಟಿವ್ ಐತಲ್ಲ, ಪ್ಲಸ್ 2 ಬಂತು. ಈಗ ನೆಕ್ಸ್ಟ್ ಥರ್ಡ್ ರೋ ಫಿಕ್ಸ್ ಮಾಡ್ತೀನಿ. ಫಸ್ಟ್ ಕಾಲಮ್ ಸೆಕೆಂಡ್ ಥರ್ಡ್ ಫೋರ್ತ್ ಎಲ್ಲ ಮಾಡ್ಬೇಕು. ಈಗ -1 ಇಂಟು 1 1, 4 ಇಂಟು 2 ಸಾರಿ -1 ಇಂಟು 1 ನೋಡಿ, ಇಲ್ಲಿ ಮೈನಸ್ ಐತೆ, ಇಲ್ಲಿ ಪ್ಲಸ್ ಐತೆ, ಹೌದಾ? -1 ಇಂಟು 1 -1, 4 ಇಂಟು 2 8. ಸೊ ಇದು ಮಲ್ಟಿಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ಸ್ಲೋ ಆದರೂ ಪರವಾಗಿಲ್ಲ, ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿರಿ. ಸೊ ಈಸಿಯಾಗಿ 5 ಮಾರ್ಕ್ಸ್ ಗೇನ್ ಮಾಡ್ಬೋದು ಇದ್ರೆ. ಓಕೆ, ಸೊ ನಾವು ಮಾಡಬೇಕಾದ್ರೆ B ಇಂಟು C ಮಲ್ಟಿಪ್ಲೈ ಮಾಡೋಕೆ ಸ್ವಲ್ಪ ಸ್ಲೋ ಆಗಿ ಅಬ್ಸರ್ವ್ ಮಾಡ್ಕೊಂತ ಫೋಕಸ್ಡಾಗಿ ಮಾಡ್ತಾ ಹೋದರೆ ಸೊ ರಾಂಗ್ ಆಗೋ ಚಾನ್ಸ್ ಇರಲ್ಲ. ಇಲ್ಲಾಂದರೆ ನಾವು ಫಾಸ್ಟ್ ಮಾಡೋಕೆ ಹೋದರೆ, ಎಕ್ಸಾಮ್ ಪ್ರೆಷರಲ್ಲಿ ಫಾಸ್ಟ್ ಮಾಡೋಕೆ ಹೋದರೆ ಗ್ಯಾರಂಟಿ ರಾಂಗ್ ಆಗುತ್ತೆ ಇದರಲ್ಲಿ. ಸೊ ಇದಕ್ಕೆ ಪ್ರಾಕ್ಟೀಸು ಮುಖ್ಯ. ಸೊ ನೀವು ಎಕ್ಸಾಮ್ ಬಿಫೋರ್ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಇದು ಮ್ಯಾಟ್ರಿಸಸ್ ಕ್ವಶನ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಮಾತ್ರ ಎಕ್ಸಾಮ್ ಟೈಮಲ್ಲಿ ಈಸಿ ಅನಿಸುತ್ತೆ. ಬಟ್ ಇದು ನೋಡೋಕ್ಕೆ ಈಸಿ ಇದೆ, ಹೆಂಗೆ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು ಈಸಿ ಇದು ಅಂತ ಅನಿಸುತ್ತೆ. ಬಟ್ ಎಕ್ಸಾಮಲ್ಲಿ ಮಾಡೋಕ್ಕೆ ಬರಲ್ಲ, ರಾಂಗ್ ಆಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಸೊ ನೀವು ಬಿಫೋರ್ ಎಕ್ಸಾಮ್ ಪ್ರಾಕ್ಟೀಸ್ ಮಾಡೇ ಹೋಗ್ಬೇಕಿದು ಮ್ಯಾಟ್ರಿಕ್ಸ್. ಓಕೆ, ಸೊ ಈಗ ನೋಡಿ ನೆಕ್ಸ್ಟ್ ಥರ್ಡ್ ರೋ ಸೆಕೆಂಡ್ ಕಾಲಮ್ -1 ಇಂಟು 2 -2, 4 ಇಂಟು 0 0 ಪ್ಲಸ್ 0. ನೆಕ್ಸ್ಟ್ ಥರ್ಡ್ ರೋ ಥರ್ಡ್ ಕಾಲಮ್ -1 ಇಂಟು 3 -3, 4 ಇಂಟು -2 -8. ನೆಕ್ಸ್ಟ್ ಥರ್ಡ್ ರೋ ಫೋರ್ತ್ ಕಾಲಮ್ -1 ಇಂಟು -4 4, 4 ಇಂಟು 1 4. ಸೊ ಪ್ಲಸ್ 4. -1 ಇಂಟು ಇಲ್ಲಿ ನೋಡಿ ಲಾಸ್ಟ್ ನೋಡಿದ್ದು ಥರ್ಡ್ ರೋ ಫೋರ್ತ್ ಕಾಲಮ್ ಮಾಡಿದ್ದೀನಿ. -1 ಇಂಟು -4 ಐತೆ, ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು 4 4 ಬರ್ದೀನಿ. ನೆಕ್ಸ್ಟ್ 4 ಇಂಟು 1 4 ಪ್ಲಸ್ 4 ಆಯ್ತು. ಇದೆಷ್ಟು ಆಯ್ತು? ಈಗ ಆ್ಯಡ್ ಮಾಡಿರಿ, ಇದೇನಾಗುತ್ತೆ ನೋಡಿ. 6 1 7, 2 ಪ್ಲಸ್ 0 2, 3 -6 ಅಂದರೆ -3, ಗ್ರೇಟರ್ ನಂಬರ್ 6 ಅಲ್ಲ, ಅದಕ್ಕೆ -3 ಬರುತ್ತೆ. -4 ಪ್ಲಸ್ 3 ಅಂದರೆ ಗ್ರೇಟರ್ ನಂಬರ್ 4ಗೆ ಐತಿ, ಅದಕ್ಕೆ -1. 0 ಪ್ಲಸ್ 4 4, ಇದು 0 -4, 0 ನೆಗ್ಲೆಕ್ಟ್ ಮಾಡಿಬಿಡಿ ಅಷ್ಟೇ, 0 ನೆಗ್ಲೆಕ್ಟ್ ಮಾಡಿಬಿಟ್ರೆ ಉಳಿದಿದ್ದ ನಂಬರ್ ಬರೀ 2. 8 -1 7, -2 ಪ್ಲಸ್ 0 -2, -3 -8 ಐತೆ, -2 ಮೈನಸ್ ಇರೋದಕ್ಕೆ ಮೈನಸ್ನಾಗ ಬರುತ್ತೆ. 8 3 ಆ್ಯಡ್ ಮಾಡಿರಿ 11 ಆಗುತ್ತೆ. ನೆಕ್ಸ್ಟ್ 4 ಪ್ಲಸ್ 4 8, 4 ಪ್ಲಸ್ 4 8. ಆರ್ಡರ್ ನೋಡಿದೆ ಎಷ್ಟಿದೆ? 3 ರೋಸ್ ಇದ್ದಾವೆ, 4 ಕಾಲಮ್ಸ್ ಇದೆ, ಮ್ಯಾಚ್ ಆಗ್ತಿದೆ. ಅದೇ ಬರೋಕೆ ಮ್ಯಾಚ್ ಆಯ್ತು, ಹೌದಾ? ಸೊ ಈಗ BC ಬಂತಲ್ಲ, ಈಗ ನಾವೇನು ಮಾಡಬೇಕು? A ಇಂಟು BC ಮಾಡಿದ್ರೆ RHS ಬಂತು. A ಇಂಟು BC, A ಮ್ಯಾಟ್ರಿಕ್ಸ್ ಬರ್ತಿದ್ದೀನಿ ಆಲ್ರೆಡಿ, ಇಂಟು BC ಬರಿಬೇಕು ನಾವು. BC ಅಂದರೆ ಈಗ ಬಂತಲ್ಲ, ಅದೇ 7 2 -3 -1 4 0 -4 2 7 -2 -11 8 ಇದಾಯ್ತು. ಸೊ ಈಗ ಆರ್ಡರ್ ನೋಡ್ರಿ, ಇದೇನಿದೆ? 3/3 ಇದೆ ಆರ್ಡರ್, ಹೌದಾ? ಇದೇನಿದೆ? 3/4 ಇದೆ. 3 3 ಮ್ಯಾಚ್ ಆಗ್ತಿದೆ, 3 3 ಮ್ಯಾಚ್ ಆಗ್ತಿದೆ. ಇದು ಡಿಫೈನ್ ಆದರೆ ಯಾವ ಶೇಪಲ್ಲಿ ಬರ್ತಿದೆ? ಇದು ಸಾಲ್ವ್ ಮಾಡಿದ್ಮೇಲೆ ಇದು ಹೆಂಗೆ ಬರ್ತೀವಿ? ಇದು 3/4 ಫಸ್ಟ್ ಲಾಸ್ಟ್ ಕಂಪೇರ್ ಮಾಡಿ, ಫಸ್ಟ್ ಲಾಸ್ಟ್ 3/4 ಮ್ಯಾಟ್ರಿಕ್ಸ್ ಬರ್ತೀವಿ, ಹೌದಾ? ಸೊ ಈಗ ಮಲ್ಟಿಪ್ಲೈ ಮಾಡ್ರಿ, ಇದೇನತ್ತೆ ಮಲ್ಟಿಪ್ಲಿಕೇಶನ್ ಸೇಮ್. ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡು. 3 ಇದಾವೆ ಇದರಲ್ಲಿ, 3 ಎಲಿಮೆಂಟ್ಸ್ ಇದ್ದಾವೆ. ಸೊ ಫಸ್ಟ್ ಒನ್ ಮಿಡಲ್ ಲಾಸ್ಟ್ 1 ಇಂಟು 7 7, 1 ಇಂಟು 4 4 ಪ್ಲಸ್ 4, -1 ಇಂಟು 7 -7. ಇದು ಮುಗೀತು. ಫಸ್ಟ್ ರೋ ಫಸ್ಟ್ ಕಾಲಮ್ ಇತ್ತು. ಫಸ್ಟ್ ರೋ ಸೆಕೆಂಡ್ ಕಾಲಮ್. ಈಗ ಫಸ್ಟ್ ರೋ ಫಿಕ್ಸ್ ಮಾಡಿಬಿಟ್ಟಿನಿ, ಕಾಲಮ್ಸ್ ಮುಗಿಯವರೆಗೆ ಫಸ್ಟ್ ರೋ ಫಿಕ್ಸ್. 1 ಇಂಟು 2 2, 1 ಇಂಟು 0 0, -1 ಇಂಟು -2 ಪ್ಲಸ್ 2. ಸೊ ಈಗ ನೋಡಿ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಆಯ್ತು. ಫಸ್ಟ್ ರೋ ಥರ್ಡ್ ಕಾಲಮ್ 1 ಇಂಟು -3 -3, 1 ಇಂಟು -4 -4, -1 ಇಂಟು -11 ನೋಡಿ, -1 ಇಂಟು -11 ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು 11 11. ಸೈನ್ ಮಲ್ಟಿಪ್ಲೈ ಮಾಡಿಬರೀರಿ, ನಂಬರ್ ಮಲ್ಟಿಪ್ಲೈ ಮಾಡಿಬರೀರಿ, ಕನ್ಫ್ಯೂಷನ್ ಆಗಲ್ಲ ಅವಾಗ. ಸೊ ಈಗ ಫಸ್ಟ್ ರೋ ಫೋರ್ತ್ ಕಾಲಮ್, ಇದು ಫೋರ್ತ್ ಕಾಲಮ್ 1 ಇಂಟು -1 -1, 1 ಇಂಟು 2
2 ಪ್ಲಸ್ 2 ಮೈನಸ್ 1 ಇಂಟು 8 ನೋಡಿಲಿ, ಮೈನಸ್ ಇಂಟು ಪ್ಲಸ್ ಮೈನಸ್ 1 ಇಂಟು 8 8 ಇದು ಸೈನ್ ನಂಬರ್ ಬರೆದ್ಬಿಟ್ರೆ ನಿಮ್ಗೆ ಈಸಿ ಆಗಿಬಿಡುತ್ತೆ, ಕನ್ಫ್ಯೂಷನ್ ಇರಲ್ಲ. ಸೊ ನೆಕ್ಸ್ಟ್ ಈಗ ಕಾಲಮ್ಸ್ ಮುಗಿದ್ವಾ, ಸೆಕೆಂಡ್ ರೋಗೆ ಬರ್ತೀನಿ. ಈಗ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಥರ್ಡ್ ಕಾಲಮ್, ಸೆಕೆಂಡ್ ರೋ ಫೋರ್ತ್ ಕಾಲಮ್, ಹಂಗೆ ಮಾಡ್ಬೇಕು. ಸೆಕೆಂಡ್ ರೋ ಫಸ್ಟ್ ಕಾಲಮ್ 2 ಇಂಟು 7 14, 0 ಇಂಟು 4 0, ಸೊ ಅದಕ್ಕೆ 0 ಬರ್ತೀನಿ. 3 ಇಂಟು 7 21, ಸೊ ಪ್ಲಸ್ 21. ನೆಕ್ಸ್ಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 2 ಇಂಟು 2 4, 0 ಇಂಟು 0 0 ಪ್ಲಸ್ 0, 3 ಇಂಟು ಮೈನಸ್ 2 ನೋಡಿಲ್ಲಿ, ಪ್ಲಸ್ ಇಂಟು ಮೈನಸ್ ಮೈನಸ್, 3 ಇಂಟು 2 6 ಮೈನಸ್ 6. ಈ ಥರ ಫಸ್ಟ್ ಸೈನ್ ಮಲ್ಟಿಪ್ಲೈ ಮಾಡಿರಿ, ನಂಬರ್ ಮಲ್ಟಿಪ್ಲೈ ಮಾಡಿರಿ, ಕನ್ಫ್ಯೂಷನ್ ಆಗಲ್ಲ. ಸೆಕೆಂಡ್ ರೋ ಥರ್ಡ್ ಕಾಲಮ್ 2 ಇಂಟು ಮೈನಸ್ 3 ನೋಡಿ, ಪ್ಲಸ್ ಇಂಟು ಮೈನಸ್ ಮೈನಸ್, 2 ಇಂಟು 3 6 ಮೈನಸ್ 6. ನೆಕ್ಸ್ಟ್ 0 ಇಂಟು ಮೈನಸ್ 4 0 0, 3 ಇಂಟು ಮೈನಸ್ 11 ಪ್ಲಸ್ ಇಂಟು ಮೈನಸ್ ಮೈನಸ್, 3 ಇಂಟು 11 33, ಇದು 33 ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ರೋ ಲಾಸ್ಟ್ ಫೋರ್ತ್ ಕಾಲಮ್ ಇದು 2 ಇಂಟು ಮೈನಸ್ 1 ನೋಡಿ, ಪ್ಲಸ್ ಇಂಟು ಮೈನಸ್ ಮೈನಸ್ ಮೈನಸ್, 2 ಇಂಟು 1 2 ಆಯಿತು. ನೆಕ್ಸ್ಟ್ 0 ಇಂಟು 2 0, ಎನಿಥಿಂಗ್ 0 ಇಂಟು ಎನಿಥಿಂಗ್ 0 ಅಲ್ಲ 0, 3 ಇಂಟು 8 ಪ್ಲಸ್ 24, 8 3 24. ಸೊ ನೆಕ್ಸ್ಟ್ ಥರ್ಡ್ ರೋ ಫಸ್ಟ್ ಕಾಲಮ್ 3 ಇಂಟು 7 21, ಮೈನಸ್ 1 ಇಂಟು 4 ಮೈನಸ್ 4, 2 ಇಂಟು 7 14. ನೆಕ್ಸ್ಟ್ ಥರ್ಡ್ ರೋ ಸೆಕೆಂಡ್ ಕಾಲಮ್ 3 ಇಂಟು 2 6, ಮೈನಸ್ 1 ಇಂಟು 0 0, ಎನಿಥಿಂಗ್ ಇಂಟು 0 0 ಆಗುತ್ತೆ. 2 ಇಂಟು ಮೈನಸ್ 2 ಪ್ಲಸ್ ಇಂಟು ಮೈನಸ್ ಮೈನಸ್, 2 ಇಂಟು 2 4. ನೆಕ್ಸ್ಟ್ ಥರ್ಡ್ ರೋ ಥರ್ಡ್ ಕಾಲಮ್ 3 ಇಂಟು ಮೈನಸ್ 3 ಪ್ಲಸ್ ಇಂಟು ಮೈನಸ್ ಮೈನಸ್, 3 ಇಂಟು 3 9, ಮೈನಸ್ 1 ಇಂಟು ಮೈನಸ್ 4 ಮೈನಸ್ ಇಂಟು ಮೈನಸ್ ಪ್ಲಸ್, 1 ಇಂಟು 4 4, 2 ಇಂಟು ಮೈನಸ್ 11 ಪ್ಲಸ್ ಇಂಟು ಮೈನಸ್ ಮೈನಸ್, 11 ಇಂಟು 2 22. ನೆಕ್ಸ್ಟ್ ಥರ್ಡ್ ರೋ ಫೋರ್ತ್ ಕಾಲಮ್ 3 ಇಂಟು ಮೈನಸ್ 1, ಸೊ ಪ್ಲಸ್ ಇಂಟು ಮೈನಸ್ ಮೈನಸ್, 3 ಇಂಟು ಮೈನಸ್ 1 3, ಮೈನಸ್ 1 ಇಂಟು 2 ಮೈನಸ್ 1 ಪ್ಲಸ್ ಮೈನಸ್ 1 ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, 1 ಇಂಟು 2 2, 2 ಇಂಟು 8 ಪ್ಲಸ್ ಐತೆ, ಇದು 16. ಸೊ ಇದು ಬಂತೀಗ ಆನ್ಸರ್. ಇದು ಆ್ಯಡ್ ಮಾಡ್ರಿ, ಏನಾಗುತ್ತೆ ಆ್ಯಡ್ ಮಾಡ್ತಾ ನಾವು ಇಲ್ಲೇನು ಮಾಡ್ಬೇಕು, ಆ್ಯಡ್ ಮಾಡ್ತಾ ನಾವು ಚೆಕ್ ಮಾಡ್ತಾ ಹೋಗ್ಬೇಕು. ಈಗ 7 7 ಕ್ಯಾನ್ಸಲ್ಲ, 7 ಪ್ಲಸ್ 7 7 ಕ್ಯಾನ್ಸಲ್ಲು, ಇಲ್ಲಿ ನೋಡ್ರಿ 4, ನಮ್ಗೆ ಏನು ಬರ್ಬೇಕು ನೋಡ್ರಿ, ಆ ಥರ ಬರ್ಬೇಕೀಗ, ಬಂದರೆ ಕರೆಕ್ಟ್ ಅಂತ. 4 LHS ಏನು ಬಂದದ್ದು 4 4 ಮೈನಸ್ 7, ಫಸ್ಟ್ ರೋ ಇದಿಷ್ಟು ಬರ್ಬೇಕು, 4 4 4 ಮೈನಸ್ 7 ಬಂದರೆ ನಾವು ಮಾಡಿರೋದು ಕರೆಕ್ಟ್ ಮಾಡ್ತಿದ್ದೀವಿ ಅಂತ, ಇಲ್ಲಾಂದರೆ ಏನೋ ಮಿಸ್ಟೇಕ್ ಮಾಡಿದ್ದೀವಿ. ಸೊ ಈಗ 2 ಪ್ಲಸ್ 2 4 ನೋಡಿ, ಕರೆಕ್ಟ್ ಬಂತು 4. ಈಗ 4 ಮೈನಸ್ ಮೈನಸ್ ಇರೋ ಆ್ಯಡ್ ಮಾಡ್ಕೊಂಬಿಡ್ರಿ, ಮೈನಸ್ ಮೈನಸ್ ಯಾವ್ದು ಇರುತ್ತೋ ಅದನ್ನ ಆ್ಯಡ್ ಮಾಡ್ರಿ ಅಷ್ಟೇ. ಮೈನಸ್ 3 ಮೈನಸ್ 4 ಇದೆಲ್ಲ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ, ಮೈನಸ್ 7 ಆಯಿತು. 11ಅಲ್ಲಿ ಮೈನಸ್ 7 ಹೋದರೆ ಎಷ್ಟು, ಇದು 4 ಕರೆಕ್ಟ್ ಆಯಿತು. ನೆಕ್ಸ್ಟ್ ಮೈನಸ್ ಮೈನಸ್ ಇರೋ ಆ್ಯಡ್ ಮಾಡ್ಕೋಬೇಕಂತ ಹೇಳಿದ್ದೆ, ಆ್ಯಡ್ ಮಾಡ್ಕೊಂಡು ಮೈನಸ್ನಾಗ ಬರೀರಿ ಅಷ್ಟೇ. 8 ಮೈನಸ್ 8 ಮೈನಸ್ 1 ಏನಾಯ್ತು, ಮೈನಸ್ 9, ಮೈನಸ್ 9 ಪ್ಲಸ್ 2 ಅಂದರೆ ಮೈನಸ್ 7 ನೋಡಿ, ಕರೆಕ್ಟ್ ಬಂತು. 4 4 4 ಮೈನಸ್ 7 ಬರೋಕೆ ಬಂತು. ನೆಕ್ಸ್ಟ್ ಸೆಕೆಂಡ್ ರೋ ಏನು ಬರ್ಬೇಕು ನೋಡಿರಿ, 35 ಮೈನಸ್ 2 ಮೈನಸ್ 39 22, ಈ ಥರ ಬರೋದು. 35 ಮೈನಸ್ 2 ಮೈನಸ್ 39 22 ಬಂತಂದರೆ ಕರೆಕ್ಟ್. ನೆಕ್ಸ್ಟ್ ಆ್ಯಡ್ ಮಾಡಿರಿ 20, ಇದೊಂದು 34 1 5 35 ಇದೇನಾಗುತ್ತೆ 4 ಮೈನಸ್ 6 ಅಂತ ಒಂದು ಮೈನಸ್ ಇರೋದ್ರೆ ಮೈನಸ್ 2. ನೆಕ್ಸ್ಟ್ ಮೈನಸ್ 33 ಮೈನಸ್ 6 ಎಷ್ಟಾಗುತ್ತೆ, ಮೈನಸ್ 39. ನೆಕ್ಸ್ಟ್ 24 ಮೈನಸ್ 2 22 ನೋಡಿ ಕರೆಕ್ಟ್ ಬಂತ. 35 ಮೈನಸ್ 2 ಮೈನಸ್ 39 22, 35 ಮೈನಸ್ 2 ಮೈನಸ್ 39 22 ಕರೆಕ್ಟ್ ಐತೆ. ಥರ್ಡ್ ರೋ ಏನಿದೆ ನೋಡಿ, 31 2 ಮೈನಸ್ 27 11, 31 2 ಮೈನಸ್ 27 11 ಅದು ಬರ್ಬೇಕು ನಮಗೆ. 21 14 ಆ್ಯಡ್ ಮಾಡಿ 2 1 3 35 4 31 ಆಯ್ತು. 31 6ಅಲ್ಲಿ 4 ಹೋದ್ರೆ 2. ಫಸ್ಟ್ ಮೈನಸ್ ಇರೋ ಮಾಡ್ಕೊಳ್ರಿ, ಏನಾಗುತ್ತೆ ಮೈನಸ್ 22 ಮೈನಸ್ 9 ಏನಾಗುತ್ತೆ ಮೈನಸ್ 31, ಮೈನಸ್ 31ನಲ್ಲಿ 4 ಹೋಯ್ತು ಮೈನಸ್ 27. ಸೊ ಇದೇನಾಗುತ್ತೆ ಮೈನಸ್ 3 ಮೈನಸ್ 2 ಆ್ಯಡ್ ಮಾಡಿದ್ರೆ ಮೈನಸ್ 5 ಆಯಿತು. 16 ಮೈನಸ್ 5 11. ಸೊ ನೋಡಿ 31 2 ಮೈನಸ್ 27 11 ಅದೇ ಬಂದ ನೋಡಿರಿ, 31 2 ಮೈನಸ್ 27 11 ಕರೆಕ್ಟ್ ಅಂತ. ಸೊ ಈಗ ಏನಾಯಿತು LHS RHS ಕರೆಕ್ಟ್ ಬಂತು. ಸೊ ಇದು ಆರ್ಡರ್ ಏನಿದೆ ನೋಡಿರಿ, 3 ರೋಸ್ ಇದ್ದಾವೆ 4 ಕಾಲಮ್ಸ್ ಇದ್ದಾವೆ. ಸೊ ಮ್ಯಾಚ್ ಆಯ್ತು, ಇದು ಬರ್ಬೇಕಂತ ಹೇಳಿದ್ವಿ ಹೌದಾ, ಅದೇ ಬಂದಿತ್ತು. ಓಕೆ ಮ್ಯಾಚ್ ಆಯ್ತು ಅಂದ್ರೆ ಇಲ್ಲೇನು ಬರಬೇಕು ಲಾಸ್ಟಿಗೆ, ದೇರ್ ಫೋರ್ LHS ವ್ಯಾಲ್ಯೂ ಏನು ಬಂದತ್ತೋ ಈಕ್ವಲ್ಸ್ ಟು RHS ಅದೇ ಬಂದೈತೆ, ವೆರಿಫೈ ಆಯಿತು. ಸೊ ಇದೇ ಆನ್ಸರ್.
ಸೊ ಇದು ಗೊತ್ತಾಯ್ತು ಅಂತ ಅನ್ಕೊತೀನಿ. ಸೊ ಇನ್ನೂ 2 ಪ್ರಾಬ್ಲಮ್ಸ್ ಇದ್ದಾವೆ, ಅವು ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ. 2 ಪ್ರಾಬ್ಲಮ್ಸು. ಈ ಟೋಟಲ್ 4 ಪ್ರಾಬ್ಲಮ್ಸ್ ಫಸ್ಟ್ ವೀಡಿಯೋದಲ್ಲಿ ಮಾಡಿದ್ದು, ಇದು ಸೆಕೆಂಡ್ ವೀಡಿಯೋದಲ್ಲಿ, ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡೋ ಟೋಟಲ್ 3 ವೀಡಿಯೋಸಲ್ಲಿ ಅರೌಂಡ್ 4 ಪ್ರಾಬ್ಲಮ್ಸ್ ಮಾಡಿದ್ದೀನಿ. 4 ಪ್ರಾಬ್ಲಮ್ಸು ಇಂಪಾರ್ಟೆಂಟ್. 4 ಪ್ರಾಬ್ಲಮ್ಸ್ ಪ್ರಾಕ್ಟೀಸ್, 3 ಎಕ್ಸಾಂಪಲಲ್ಲಿದ್ದಾವೆ, ಒಂದು ಎಕ್ಸಸೈಸ್ ಪ್ರಾಬ್ಲಮ್. ಈ 4 ಪ್ರಾಬ್ಲಮ್ಸ್ ಮಾಡೋದ್ರಿಂದ 5 ಮಾರ್ಕ್ಸ್ ಈಸಿಯಾಗಿ ಬರಿಬೋದು. ಓಕೆ, ಇದು ಪ್ರಾಪರ್ಟಿ ಕೇಳ್ತಾರೆ, ನಮಗೇನು ಜಸ್ಟ್ ಮಲ್ಟಿಪ್ಲಿಕೇಶನ್ ಅಡಿಷನ್ ವೆರಿಫೈ ಮಾಡೋದು, ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ವೆರಿಫೈ ಮಾಡೋದು ಗೊತ್ತಿರಬೇಕು. ಓಕೆ, ಇದಿಷ್ಟು ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಅಂದರೆ 5 ಮಾರ್ಕ್ಸ್ ಕವರ್ ಆಗುತ್ತೆ. CET ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು CET ಮಾಡ್ತೀನಿ, ಆಪರೇಷನ್ ಆನ್ ಮ್ಯಾಟ್ರಿಸಸ್ ಮೇಲೆ CET ಮಾಡಬೇಕಿತ್ತಲ್ಲ. ಸೊ CET ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತೀನಿ. ಅವಾಗೆ ನಮಗೆ ಇವ್ನು ಕ್ಯಾಲ್ಕುಲೇಟ್ ಫಾಸ್ಟ್ ಮಾಡೋಕ್ಕೆ ಬರಬೇಕು ಅಷ್ಟೇ. ಬಂತಂದರೆ ಯಾವ್ದು ಮಲ್ಟಿಪ್ಲೈ ಮಾಡೋಕ್ಕೂ, ಯಾವ್ದು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ಅದು ನಮ್ಗೆ ಐಡಿಯಾ ಇತ್ತಂದರೆ ಫಾಸ್ಟಾಗಿ ಸಾಲ್ವ್ ಮಾಡ್ಬೋದು. ಆಪರೇಷನ್ ಆನ್ ಮ್ಯಾಟ್ರಿಕ್ಸ್ ಮೇಲೆ ಈಸಿಯಾಗಿ 4 ಆಪ್ಷನ್ಸಲ್ಲಿ ಟಿಕ್ ಮಾಡ್ಬೋದು. ಇದಿಷ್ಟು ಲೆಂತಾಗಿ ಮಾಡೋ ಅವಶ್ಯಕತೆ ಇಲ್ಲ, ಶಾರ್ಟಾಗಿ ಮಾಡಿ ನಾವು ಆಪ್ಷನ್ಸ್ ಟಿಕ್ ಹಾಕ್ಬಿಡ್ಬೋದು KCTಯಲ್ಲಿ. ಸೊ ನಮಗೆ ಕ್ಯಾಲ್ಕುಲೇಷನ್ ಗೊತ್ತಿರಬೇಕು, ಆರ್ಡರ್ಸ್ ಬಗ್ಗೆ ಐಡಿಯಾ ಇರಬೇಕು, ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಬಗ್ಗೆ ಐಡಿಯಾ ಇರಬೇಕು. ಸೊ ಇದಿಷ್ಟು ಅರ್ಥ ಆಯ್ತು ಅಂತ ಅನ್ಕೊತೀನಿ. ಪ್ರೀವಿಯಸ್ ವೀಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿರಿ. ಸೊ 5 ಮಾರ್ಕ್ಸಿನು 3 ಮಾರ್ಕ್ಸಿನು ಎಲ್ಲ ನಾನು ಪ್ಲೇ ಲಿಸ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಪ್ಲೇ ಲಿಸ್ಟ್ ನೋಡೋದ್ರಿಂದ ಎಲ್ಲ PU 5 ಮಾರ್ಕ್ಸ್ 3 ಮಾರ್ಕ್ಸ್ 2 ಮಾರ್ಕ್ಸ್ ಎಲ್ಲ ಸಿಗ್ತಾ ಹೋಗ್ತವೆ. ಓಕೆ, ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್.